ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಎಲ್ರು ಊಟ ಮಾಡ್ತಿರ್ತಾರೆ. ರಂಗನಾಥ್ ಅವರು ಟೆನ್ಷನ್ ನಲ್ಲಿ ಓಡಾಡ್ತಿರ್ತಾರೆ. ಆಹಾ, ಅರ್ಜೆಂಟ್ ಅಲ್ಲಿ ಮಾಡಿದ್ರು ರೋಹಿಣಿ ಎಷ್ಟ್ ಚೆನ್ನಾಗ್ ಅಡ್ಗೆ ಮಾಡಿದಾಳೆ ನೋಡಿದ್ರ. ಈ ದೋಸೆಗೆ ರಸಮ್ಮು ಸಹ ಸೂಪರ್ ಆಗಿ ಸೆಟ್ ಆಗುತ್ತೆ ಅಲ್ಲ ಅಂತ ಮನೋಜ ಹೇಳಿದಾಗ, ಹೌದೌದು, ಹುಳಿ ಹುಳಿ ಖಾರವಾಗಿದೆ ಅಂತ ಶಾಂತಿ ಹೇಳ್ತಾಳೆ. ರೋಹಿಣಿ, ಇದೇನಿದು ಹೊಸ ಸ್ಟೈಲಾ? ರಸಂಗೆ ಬದ್ನೆಕಾಯಿ ಎಲ್ಲ ಹಾಕಿದ್ಯಾ ಅಂತ ಮನೋಜ ಕೇಳಿದಾಗ, ಏನು ರಸಮ್ಮ, ಇದು ಸಾಂಬಾರ್ ಮನೋಜ್ ಅವ್ರೆ ಅಂತ ರೋಹಿಣಿ ಹೇಳ್ತಾಳೆ. ಏನು ಸಾಂಬಾರ? ಇದೇನಿದು ಒಳ್ಳೆ ನೀರಿದ್ದಂಗೈತೆ, ಸದ್ಯ ಹೇಳಿದ್ರಲ್ಲ ಇವಾಗ್ಲಾದ್ರು ಅಂತ ರವಿ ಹೇಳ್ತಾನೆ. ಶಾಂತಿ ಅವಳನ್ನೇ ನೋಡ್ತಿರ್ತಾಳೆ. ಏನ ಇವಾಗ ಹೊಸ ಸ್ಟೈಲ್ ಸಾಂಬಾರ್ ಕಣೋ ಇದು? ರೋಹಿಣಿ, ತೆಂಗಿನಕಾಯಿ ಚಟ್ನಿ ಕೊಡಮ್ಮ ಅಂತ ಮನೋಜ ಕೇಳಿದಾಗ, ಅಯ್ಯೋ ಅದು ತೆಂಗಿನಕಾಯಿ ಚಟ್ನಿ ಅಲ್ಲ ಮನೋಜ್ ಅವರೇ, ಪುದೀನ ಚಟ್ನಿ ಅಂತ ರೋಹಿಣಿ ಹೇಳ್ತಾಳೆ. ಏನು ಪುದೀನ ಚಟ್ನಿನ ಅಂತ ಮನೋಜ ಹೇಳಿದಾಗ ಶಾಂತಿ ಮತ್ತೆ ರವಿ ಇಬ್ರು ಚಟ್ನಿನೇ ನೋಡ್ತಿರ್ತಾರೆ. ಹೌದು, ಇದೇನಿದು ಬೆಳ್ಳಗಿದೆ ಅಂತ ಮನೋಜ ಕೇಳಿದಾಗ, ಅದಾ ಪುದೀನ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಮೈದಾ ಹಿಟ್ಟು ಹಾಕಿ ರುಬ್ಬಿದೀನಿ ಅಂತ ರೋಹಿಣಿ ಹೇಳ್ತಾಳೆ. ಏನು ಪುದೀನ ಚಟ್ನಿಗೆ ಮೈದಾ ಹಿಟ್ಟ? ಅತ್ಗೆ, ಹಾಗಿದ್ರೆ ಇದು ಪುದೀನ ಚಟ್ನಿ ಅಲ್ಲ, ಮೈದಾ ಚಟ್ನಿ ಅಂತ ರವಿ ಕಿಂಡಲ್ ಮಾಡ್ತಾನೆ. ಲವ್, ಯಾವ್ದಾದ್ರೇನು ಕಷ್ಟಪಟ್ಟು ಮಾಡಿದಾಳಲ್ವಾ, ಸುಮ್ನೆ ತಿನ್ನೋ ಅಂತ ಶಾಂತಿ ಹೇಳಿ, ರೀ ಬನ್ರಿ, ಎಷ್ಟೊತ್ತರೆಗೂ ಓಡಾಡ್ತಿರ್ತೀರಾ, ಬಂದು ತಿನ್ಬನ್ನಿ ಅಂತ ಶಾಂತಿ ರಂಗನಾಥ್ ಅವರಿಗೆ ಹೇಳ್ತಾಳೆ. ನನಗ್ ಬೇಡ ಅಂತ ರಂಗನಾಥ್ ಅವರು ಹೇಳಿದಾಗ, ರೀ ಎಷ್ಟೊತ್ತರೆಗೂ ಊಟ ಮಾಡಿದಿರ ಹಂಗೆ ಇರ್ತೀರಾ, ಊಟ ಮಾಡಿ ಮಾತ್ರೆ ಬೇರೆ ಹಾಕೋಬೇಕು, ಬನ್ನಿ ಅಂತ ಶಾಂತಿ ಕರಿತಾಳೆ. ಇನ್ನು ಮೀನಾ ಬಂದಿಲ್ವಲ್ಲ ಅಂತ ನಾನ್ ಟೆನ್ಷನ್ ಅಲ್ಲಿದ್ರೆ ಇವಳಿಗೆ ಊಟದ್ದೇ ಚಿಂತೆ ಅಂತ ರಂಗನಾಥ ಅವರು ಬೈತಾರೆ. ರೇ, ಈಗಾಗ್ಲೇ 9 ಗಂಟೆ ಆಗಿದೆ, ಇನ್ಮೇಲ್ ಬಂದು ಅವಳು ಅಡ್ಗೆ ಮಾಡ್ತಾಳಾ? ರೋಹಿಣಿನೂ ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿದಾಳೆ, ನೀವು ಬನ್ನಿ ಇಲ್ಲಿ ಅಂತ ಶಾಂತಿ ಹೇಳಿದಾಗ, ಹೌದಪ್ಪ ನೋಡಪ್ಪ ಉಪ್ಪಿನಕಾಯಿ ಎಷ್ಟ್ ಚೆನ್ನಾಗೈತೆ, ಆಹಾ ಅಂತ ಮನೋಜ ಹೇಳಿದಾಗ, ರೀ ಅದನ್ನ ಮೀನಾ ಮಾಡಿರೋದು ಅಂತ ರೋಹಿಣಿ ಹೇಳ್ತಾಳೆ. ರೀ ಅವಳು ಯಾವಾಗ ಬಂದು ಯಾವಾಗ ಅಡ್ಗೆ ಮಾಡೋದು, ಬನ್ರಿ ನೀವು ಅಂತ ಶಾಂತಿ ಹೇಳಿದಾಗ, ಅಡ್ಗೆ ಮಾಡೋದಕ್ ಮಾತ್ರನಾ ಮೀನಾ ಬೇಕಾಗಿರೋದು? ಅಲ್ಲ ಕಣೆ, ಮನೆ ಸೊಸೆ 9 ಗಂಟೆ ಆಯ್ತು, ಇನ್ನೂ ಬಂದಿಲ್ವಲ್ಲ ಅಂತ ಯಾರಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರೇನೆ ಅಂತ ರಂಗನಾಥ್ ಅವರು ಹೇಳಿದಾಗ, ನಾವ್ಯಾಕ್ರಿ ಯೋಚನೆ ಮಾಡಿ ಒದ್ದಾಡ್ಬೇಕು, ಅವಳು ಬೇಕು ಅಂತಾನೆ ಎಲ್ಲೋ ಸುತ್ತೋದಕ್ ಹೋಗಿದ್ದಾಳೆ ಅಂತ ಶಾಂತಿ ಹೇಳಿದಾಗ, ಆಹಾಹಾ, ಮನೆ ಸೊಸೆ ಮೇಲೆ ತುಂಬಾ ಪ್ರೀತಿ ಇದೆ ಕಣೆ ನಿನಗೆ, ಸುಮ್ನೆ ಮಾತಾಡದೆ ತಿಂದೆ ಸರಿ, ಇಲ್ಲ ನನಗ್ ಕೋಪ ಬರ್ಸ್ಬೇಡ ನೀನು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ. ಸೂರ್ಯ, ಏನಪ್ಪಾ ಮೀನಾ ಅವ್ರ ಮನೆಗ್ ಹೋಗಿದ್ದ, ಅವ್ರ ಅಮ್ಮನ ಹತ್ರ ಮಾತಾಡ್ದ, ಅವ್ರೇನಾದ್ರು ಹೇಳಿದ್ರ ಅಲ್ಲೇನಾದ್ರು ಹೋಗಿದಾರಂತ ಅಂತ ರಂಗನಾಥ್ ಅವರು ಕೇಳಿದಾಗ, ಇಲ್ಲಪ್ಪ, ಎಲ್ಲೋದ್ಲು ಏನು ಅಂತ ಒಂದು ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಹೇಳಿದಾಗ, ಅವ್ರು ಬರೋವಾಗ ಬಂದೇ ಬರ್ತಾರೆ, ರೋಹಿಣಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದಾಳೆ, ಬಂದು ತಿನ್ಬಾರೋ ಅಂತ ಮನೋಜ ಕರಿತಾನೆ. ನಾನೇ ನನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿದೀನಿ, ಸುಮ್ನೆ ಒದೆ ತಿನ್ಬೇಡ ನೀನು, ಬಾಯಿ ಮುಚ್ಕೊಂಡು ತಿನ್ನೋ ಅಂತ ಸೂರ್ಯ ಹೇಳ್ತಾನೆ. ಏನ ನೀನು ನಿಮ್ಮ ಅಮ್ಮನ ತರನೇ ಅವಳು ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ಯಾ? ಅದಕ್ಕೂ ಮುಂಚೆನೆ ನೀವುಗಳೇ ಡಿಸಿಷನ್ ತಗೊಂಡ್ಬಿಡ್ತೀರಲ್ರೋ. ಒಂದೊಂದ್ಸಲಿ ಹಾರಗಳು ತುಂಬಾ ಆರ್ಡರ್ ಬರ್ತವೆ, ಅದು ಅಲ್ಲದೆ ಮದ್ವೆ ಸೀಸನ್ ಬೇರೆ ಶುರು ಆಗ್ತಿದೆ, ಯಾರಿಗಾದ್ರೂ ಹೂನೋ ಅಥವಾ ಮಾಲೆಗಳೋ ಏನಾದ್ರೂ ಬೇಕಾಗಿರುತ್ತೆ, ಅದನ್ನ ಕೊಡೋದಕ್ ಹೋಗಿರ್ತಾಳೆ, ಅದರಿಂದ ಲೇಟ್ ಆಗಿರ್ಬೇಕು ಅಂತ ರಂಗನಾಥ್ ಅವರು ಹೇಳಿದಾಗ, ಮಾವ ಒಂದ್ ವೇಳೆ ಮೀನಾ ಅವರು ಬೇಜಾರ್ ಮಾಡ್ಕೊಂಡು ಹೋಗಿರ್ಬೇಕು, ಬೆಳಗ್ಗೆನೆ ಸೂರ್ಯ ಅವ್ರ ಜೊತೆ ಜಗಳ ಮಾಡ್ತಿದ್ರು ಅಂತ ರೋಹಿಣಿ ಹೇಳಿದಾಗ, ಜಗಳ ಮಾಡ್ತಿದ್ರಾ? ಇದ್ರ ಬಗ್ಗೆ ನನ್ಗೇನು ಹೇಳಲೇ ಇಲ್ಲ. ಮೀನನ್ ಜೊತೆ ಜಗಳ ಮಾಡ್ದೇನೋ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪಾವ್ ನಾನೇನು ಜಗಳ ಮಾಡಿಲ್ಲಪ್ಪ, ಅವಳೇ ನನ್ ಮೇಲೆ ಸಿಡಿ ಅಂತ ಆಡ್ತಿದ್ಲು ಅಂತ ಸೂರ್ಯ ಹೇಳಿದಾಗ, ಅಲ್ಲ ಕಣೋ, ಅವಳು ಕಾರಣ ಇಲ್ದಿರ ಯಾರಿಗೂ ಏನು ಹೇಳದೇ ಇಲ್ಲ, ಚಾನ್ಸೇ ಇಲ್ಲ, ನೀನೇ ಏನೋ ಹೇಳಿರ್ತೀಯ ಅಂತ ರಂಗನಾಥ್ ಅವರು ಹೇಳಿದಾಗ, ಅಪ್ಪ ನಾನೇನು ಮಾಡಿಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ಕಣೋ, ನೀನೇನೋ ಹೇಳಿರ್ತೀಯ, ಏನ್ ಹೇಳಿದೆ ಅಂತ ಹೇಳೋ ಅಂತ ರಂಗನಾಥ್ ಅವರು ಹೇಳಿದಾಗ, ಬೆಳಿಗ್ಗೆ ನಡೆದಿದ್ದ ವಿಷಯನೆಲ್ಲ ಕಂಪ್ಲೀಟ್ ಆಗಿ ರಂಗನಾಥ್ ಅವರಿಗೆ ಸೂರ್ಯ ಹೇಳ್ತಾನೆ. ಸೂರ್ಯ ಎಲ್ಲ ಹೇಳಿದಾಗ, ಅಲ್ಲ ಕಣೋ, ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನೋ ನಿನಗೆ? 1000 ಸರಿ ಕಣೋ ನಿನ್ಗೆ ಹೇಳಿರೋದು, ಈ ರೀತಿಯೆಲ್ಲ ಮಾತಾಡ್ಬೇಡ ಅಂತ. ಅಲ್ಲ ಕಣೋ, ನಿಮ್ ಮದ್ವೆ ಆಗಿ 1 ವರ್ಷ ಆಯ್ತು, ಅವತ್ತಿನ ದಿವ್ಸ ನಡೆದಿದ್ದನ್ನ ಇನ್ನೂವರೆಗೂ ನೀನ್ ಬಿಟ್ಟಿಲ್ವಲ್ಲೋ ಅಂತ ರಂಗನಾಥ್ ಅವರು ಹೇಳಿದಾಗ, ಅಪ್ಪ
ನಾನು ಸುಮ್ನೆ ಹಂಗೆ ತಮಾಷೆಗೆ ಹೇಳಿದಪ್ಪ ಅಂತ ಸೂರ್ಯ ಹೇಳ್ದಾಗ, ಅದೇನೋ ನಿನ್ಗೆಲ್ಲಾದ್ರಲ್ಲೂ ತಮಾಷೆ ಕಾಣಿಸುತ್ತಲ್ಲೋ, ಮಾತಾಡೋ ಪ್ರತಿಯೊಂದು ಮಾತನ್ನು ಯೋಚನೆ ಮಾಡಿ ಮಾತಾಡು ಅಂತ ಎಷ್ಟು ಸಲ ನಾನು ನಿನ್ಗೆ ಹೇಳಿರೋದು ಅಂತ ರಂಗನಾಥ್ ಅವರು ಹೇಳಿದಾಗ, ರೀ ಅವನ್ ಮನ್ಸಲ್ಲಿ ಏನಿದೆ ಅದೇ ಅಲ್ವೇನ್ರಿ ಆಚೆಗೆ ಬಂದಿರೋದು, ಇನ್ನೂ ಅವಳನ್ನ ಅವನ್ ತಲೆ ಕಟ್ಬಿಟ್ರಿ ಅಂತಾನೆ ಅವ್ನ್ ಯೋಚನೆ ಮಾಡ್ತಿರೋದು ಅಂತ ಶಾಂತಿ ಹೇಳಿದಾಗ, ನೀನ್ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಸುಮ್ನೆ ಕುತ್ಕೊಂತೀಯ ಶಾಂತಿ, ಇವನ್ ಮಾತಾಡೋದನ್ನೇ ತಪ್ಪು ಅಂತ ಹೇಳ್ತಿದ್ರೆ ನೀನ್ ಇರುವಾರ ಇವನ್ ಜೊತೆಗ್ ಸೇರ್ಕೊಂಡು ಇನ್ನೂ ಜಾಸ್ತಿ ಮಾಡ್ತಿದ್ಯಾ. ಪಾಪ ಆ ಹುಡುಗಿ ಎಷ್ಟು ಅಂತ ಅನ್ಸರ್ಸ್ಕೊಂಡ್ ಹೋಗ್ತಾಳೆ, ನೀನ್ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಎಷ್ಟ್ ದಿವ್ಸ ಅಂತ ಸುಮ್ನೆ ಇರ್ತಾಳೆ ಅಂತ ರಂಗನಾಥ್ ಅವರು ಹೇಳಿದಾಗ, ಏರಿ ನನ್ನ ಹತ್ರ ಯಾಕ್ರಿ ಈ ರೀತಿ ಕಿರ್ಚ್ತಾ ಇದ್ದೀರಾ, ಮಾತಾಡ್ದವನ್ ಅವನನ್ನೇ ಕೇಳಿ ಅಂತ ಶಾಂತಿ ಹೇಳ್ತಾಳೆ. ಅಪ್ಪ ನನ್ ಮನ್ಸಲ್ಲಿ ಏನು ಇಟ್ಕೊಂಡ್ ಮಾತಾಡಿಲ್ಲ ಅಪ್ಪ, ನಾನ್ ಸುಮ್ನೆ ಹಂಗೆ ಒಂದ್ ಮಾತು ಹೇಳ್ದೆ ಅಪ್ಪ ಅಂತ ಸೂರ್ಯ ಹೇಳಿದಾಗ, ಏಯ್ ನಮ್ಗಾಗ್ದೇ ಇರೋರು ಏನೇ ಒಂದ್ ಮಾತಾಡಿದ್ರೇನೋ ಅದನ್ನ ದೊಡ್ಡದಾಗಿ ಮನ್ಸಿಗೆ ಹಚ್ಕೊಳಕ್ ಹೋಗೋದಿಲ್ಲ, ಆದ್ರೆ ನಾವ್ ತುಂಬಾ ಯಾರನ್ನ ಇಷ್ಟಪಡ್ತೀವಿ ಅವರು ನಮ್ಮನ್ನ ನೋವಾಗೋ ರೀತಿ ಬರೀ ಒಂದ್ಸಲಿ ನೋಡಿದ್ರೆ ಸಾಕು, ಅದನ್ನ ಸಾಯೋವರೆಗೂ ಮರೆಯಕ್ಕಾಗೋದಿಲ್ಲ ಕಣೋ. ನಾಲ್ಗೆ ಇದೆ ಅಂತ ಏನ್ ಬೇಕಾದ್ರೆ ಮಾತಾಡ್ತೀಯ ನೀನು, ಎಲುಬಿಲ್ದಿರೋ ನಾಲ್ಗೆ ಒಂದೇ ಒಂದ್ ಮಾತು ಸಾಕು ಕಣೋ, 6 ಅಡಿ ಮನುಷ್ಯನ್ನ ಒಂದೇ ಏಟಲ್ಲಿ ಮಲಗಿಸ್ಬಿಡುತ್ತೆ ಅಂತ ರಂಗನಾಥ್ ಅವರು ಹೇಳಿದಾಗ, ಅಪ್ಪ ಏನಪ್ಪಾ ಈ ರೀತಿ ಹೇಳ್ತಿದ್ಯಲ್ಲಪ್ಪ, ನನ್ಗೆ ಯಾಕೋ ಭಯ ಆಗ್ತಿದೆ ಅಪ್ಪ, ಏನಪ್ಪ ಈ ರೀತಿ ಹೇಳ್ತಿದ್ಯಾ, ನಾನ್ ಬೇಕು ಅಂತ ಹೇಳಿಲ್ಲಪ್ಪ ಅಂತ ಸೂರ್ಯ ಹೇಳಿದಾಗ, ಏಯ್ ನೀನ್ ಯಾವ್ದನ್ನ ತಿಳ್ಕೊಂಡ್ ಮಾಡ್ತೀಯಾ, ನೀನ್ ಹೇಳದನ್ ನೋಡಿದ್ರೆ ಅವಳು ಕೋಪದಿಂದನೇ ಕಣೋ ಹೋಗಿರೋದು, ಅವ್ರ ಅಮ್ಮನ್ ಮನೆಗೂ ಹೋಗಿಲ್ಲ, ಮತ್ತೆ ಬೇರೆ ಎಲ್ಲ ಹೋಗಿದ್ದಾಳೆ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅತ್ತೆ ನಿಜವಾಗ್ಲೂ ಮೀನಾ ಅವರು ಮನೆ ಬಿಟ್ಟೆ ಹೊರಟೋಗಿದಾರ ಅಂತ ರೋಹಿಣಿ ಕೇಳಿದಾಗ, ನನಗೂ ಹಂಗೆ ಅನಿಸ್ತಿದೆ ಕಣಮ್ಮ, ಇದು ಯಾವಾಗ್ಲೂ ನಡೆಯುತ್ತೆ ಅನ್ಕೊಂಡೆ, ಆದ್ರೆ ಅದು ಇವತ್ ನಡೀತು ಅಂತ ಶಾಂತಿ ಹೇಳಿದಾಗ ರವಿ ಅಲ್ಲಿಗೆ ಬರ್ತಾನೆ. ರೋಹಿಣಿ ಮಾತಾಡೋದನ್ನ ಮತ್ತೆ ಶಾಂತಿ ಮಾತಾಡೋದನ್ನ ಕೇಳಿಸ್ಕೊಂಡು ಕೋಪ ಮಾಡ್ಕೊಳ್ತಾನೆ. ಏ ಸೂರ್ಯ, ಅದ್ಕೆ ಯಾವಾಗ್ಲೂ ಎಲ್ಲೆಲ್ಲಿ ಹೋಗ್ತಾರೆ ಆ ಜಾಗನೆಲ್ಲ ಹೋಗಿ ಹುಡುಕ್ದಾ ಅಂತ ರವಿ ಕೇಳಿದಾಗ ಸೂರ್ಯನಿಗೆ ಕಾಲ್ ಬರುತ್ತೆ. ಯಾರಪ್ಪ, ಮೀನಾನ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇಲ್ಲಪ್ಪ ಅತ್ತೆ ಮಾಡ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಇವಾಗ ಅಲ್ಲಿಗೇನಾದ್ರೂ ಹೋಗಿರ್ಬೇಕು, ಒಂದ್ ಮಾತ್ ಕೇಳಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹಲೋ ಅತ್ತೆ, ಹೇಳಿ ಅತ್ತೆ ಅಂತ ಸೂರ್ಯ ಹೇಳಿದಾಗ, ಭಾವ ನಾನು ಕನಕ ಮಾತಾಡ್ತಾ ಇರೋದು ಅಂತ ಕನಕ ಹೇಳ್ತಾಳೆ. ಹೇಳು ಕನಕ ಅಂತ ಸೂರ್ಯ ಹೇಳಿದಾಗ, ಇಲ್ಲ ಭಾವ ಅಕ್ಕ ಇಲ್ಲಿಗೂ ಬಂದಿಲ್ಲ ಅಂತ ಕನಕ ಹೇಳಿದಾಗ, ಹೌದಾ, ಆದ್ರೆ ನನ್ಗೇನೋ ಒಂದ್ ಅನ್ನಿಸ್ತಿದೆ ಅಂತ ಕನಕ ಹೇಳಿದಾಗ, ಏನದು ಅಂತ ಸೂರ್ಯ ಕೇಳ್ತಾನೆ. ಒಬ್ರ ಮೇಲೆ ನನ್ಗೆ ಅನುಮಾನ ಇದೆ ಅಂತ ಕನಕ ಹೇಳ್ತಾಳೆ. ಅನುಮಾನನ ಯಾರ ಮೇಲೆ ಅಂತ ಸೂರ್ಯ ಕೇಳಿದಾಗ, ಅದೇ ಮಾವ ಆ ಮೀಟ್ರು ಮಾದೇಶ ಇದಾನಲ್ವಾ, ಹೌದು ಏನಿವಾಗ ಅಂತ ಸೂರ್ಯ ಕೇಳ್ತಾನೆ. ಸ್ವಲ್ಪ ದಿನ ಅವನು ಊರಲ್ಲಿರ್ಲಿಲ್ಲ, ಹೋದ್ವಾರ ತಾನೇ ಅವನು ಊರಿಗೆ ಬಂದಿದ್ದಾನೆ ಅಂತ ನೋಡಿರೋರು ಹೇಳಿದ್ದಾರೆ. ಅವನೇ ಅಲ್ವಾ ಲಾಸ್ಟ್ ಅಲ್ಲಿ ನಿಮ್ಮ ಹತ್ರ ಒದೆ ತಿಂದು ಹೋಗಿದ್ದು, ಅವನೇ ಏನಾದ್ರೂ ಮಾಡಿರ್ಬೋದಾ ಅಂತ ಭಯ ಆಗ್ತಿದೆ ಬಾವ ಅಂತ ಕನಕ ಹೇಳಿದಾಗ, ಸರಿ ನೀನ್ ಭಯ ಪಡ್ಬೇಡ, ನಾನ್ ನೋಡ್ಕೊಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಬಾವ ಅಂತ ಕನಕ ಫೋನ್ ಕಟ್ ಮಾಡ್ತಾಳೆ. ಏನಾಯ್ತಂತಪ್ಪ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪ ನಾನೊಂದ್ ಜಾಗಕ್ಕೆ ಹೋಗಿ ಬರ್ತೀನಿ ಅಂತ ಸೂರ್ಯ ಹೇಳಿದಾಗ, ಎಲ್ಲಿ ಹೋಗ್ತೀಯೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮೀನನ್ ಬಗ್ಗೆ ತಿಳ್ಕೊಳ್ಳೋದಕ್ಕಪ್ಪ, ನಾನು ಹೋಗಿ ಅಲ್ಲೇನು ಎತ್ತ ಅಂತ ವಿಚಾರಿಸಿ ಆಮೇಲೆ ನಿನ್ಗೆ ಫೋನ್ ಮಾಡ್ತೀನಿ ಅಂತ ಸೂರ್ಯ ಹೇಳಿದಾಗ, ನಾನು ಬರ್ತೀನಿ ಕಣೋ ಅಂತ ರವಿ ಹೇಳ್ತಾನೆ. ಬೇಡ ಕಣೋ, ನೀನ್ ಇಲ್ಲೇ ಇರು ಅಂತ ಹೇಳಿ ಸೂರ್ಯ ಒಬ್ನೇ ಹೊರಡ್ತಾನೆ. ಸೂರ್ಯ ಚೇತನನ್ ಕರ್ಕೊಂಡು ಹೋಗ್ಬೇಕಾದ್ರೆ, ಸೂರ್ಯ ಆ ಮೀಟ್ರು ಮಾದೇಶನ ಏನಾದ್ರೂ ಮಾಡಿದಾನೆ ಅಂತ ನೀನ್ ಅನ್ಕೊಂಡಿದ್ಯಾ ಅಂತ ಚೇತನ ಕೇಳ್ತಾನೆ. ಹೋದ್ವಾರನೇ ಬಂದಿದಾನಂತೆ ಕಣೋ, ಮೀನನ್ ಮೇಲೆ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಅವನೇನಾದ್ರೂ ಮಾಡಿರ್ತಾನೆ ಅಂತ ಭಯ ಕಣೋ ನನ್ಗೆ ಅಂತ ಸೂರ್ಯ ಹೇಳ್ತಾನೆ. ಸರಿ ನಡೆಯೋ ಬೇಗ ಅಂತ ಚೇತನ ಹೇಳ್ತಾನೆ. ಈ ಕಡೆ ಟೆನ್ಷನ್ ನಲ್ಲಿ ಈ ಕಡೆಯಿಂದ ಆ ಕಡೆಗೆ ರಂಗನಾಥ್ ಅವರು ಓಡಾಡ್ತಿರ್ತಾರೆ. ರೇ ಏನ್ರಿ ಇದು, ಊಟ ಮಾಡ್ದಿರಾನೇ ಈ ರೀತಿ ಓಡಾಡ್ತಿದ್ದಾರೆ, ಊಟ ಮಾಡಿದಿದ್ರೆ ಇಷ್ಟೊತ್ತಿಗೆ ನಿಮ್ಗೆ ಜೀರ್ಣ ಏನಾದ್ರೂ ಆಗ್ತಿತ್ತು ತಾನೇ ಅಂತ ಶಾಂತಿ ಹೇಳಿದಾಗ, ನನ್ಗೆ ಊಟ ಬೇಡ ಕಣೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ ಟೈಮ್ ಆಗ್ತಿದೆ ಅಪ್ಪ, ನೀವು ಊಟ ಮಾಡಿ, ಅವರು ಬರ್ತಾರೆ ಅಂತ ರವಿ ರಂಗನಾಥ್ ಅವರಿಗೆ ಹೇಳ್ತಾನೆ. ಲೋ ನನ್ ನಿಜವಾಗ್ಲೂ ಹಸಿವಿಲ್ಲ ಕಣೋ, ಟೈಮ್ ಆಗ್ತಾ ಆಗ್ತಾ ನನ್ಗೆ ಯಾಕೋ ಭಯ ಆಗ್ತಿದೆ, ಇಷ್ಟೊತ್ತಾದ್ರೂ ಮೀನಾ ಯಾಕೆ ಬಂದಿಲ್ಲ ಅಂತ ರಂಗನಾಥ್ ಅವರು ಹೇಳಿದಾಗ, ನನಗೂ ಅದೇ ರೀತಿ ಅನ್ನಿಸ್ತಿದೆ ಅಪ್ಪ, ದಿಢೀರಂತ ಕಾಣಿಸ್ತಿಲ್ಲ ಅಂತ ಅಂದ್ರೆ ಅತ್ತಿಗೆ ಎಲ್ಲಿ ಹೋಗಿರ್ಬೋದು ಅಂತ ರವಿ ಹೇಳಿದಾಗ, ರವಿ ಅವಳು ಕಾಣೆಯಾಗಿ ಎಲ್ಲೂ ಹೋಗಿಲ್ಲ ಕಣೋ, ಈ ಸೂರ್ಯನಂತವನ್ ಜೊತೆ ಇಷ್ಟ ದಿವ್ಸ ಜೀವನ ಮಾಡಿರೋದೇ ಹೆಚ್ಚು, ಅವನನ್ನ ಕೈಯೊಳಗಡೆ ಹಾಕೊಂಡು ಅವಳಿಗೆ ಏನೇನ್ ಬೇಕೋ ಆ ರೀತಿ ಇರ್ಬೇಕು ಅಂತ ಅನ್ಕೊಂಡಿದ್ಲು, ಆದ್ರೆ ಅವನು ಇವತ್ತೊಂದ್ ದಿವ್ಸ ಮಾತಾಡಿದ್ರೆ
ನಾಳೆ ಇನ್ನೊಂದ್ ತರ ಮಾತಾಡ್ತಿದ್ದ. ನೋಡಿ ನೋಡಿ ಸಾಕಾಯ್ತು, ಕೊನೆಗೆ ಅವಳೇ ಓಡ್ ಹೊಂಟೋದ್ಲು ಅಂತ ಶಾಂತಿ ಹೇಳಿದಾಗ, ಏಯ್ ಶಾಂತಿ, ನೀನ್ ಬಾಯಲ್ಲಿ ಒಳ್ಳೆ ಮಾತೇ ಬರೋದಿಲ್ವೇನೆ? ಇಷ್ಟು ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ಟೇನೆ ಈ ರೀತಿ ಮಾತಾಡೋ ರೀತಿ. ನಮ್ಮನೆ ಸೊಸೆ ಓಡೊಂಟೋದ್ಲು ಅಂತ ಹೇಳ್ತಿದ್ಯಲ್ಲ, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಲ್ವೇನೆ ನಿನಗೆ ಅಂತ ರಂಗನಾಥ್ ಅವರು ರೇಗಾಡ್ಬೇಕಾದ್ರೆ, ಅಪ್ಪ ಅಪ್ಪ ಟೆನ್ಷನ್ ಮಾಡ್ಕೋಬೇಡಪ್ಪ ಅಂತ ರವಿ ಹೇಳ್ತಾನೆ. ನೋಡೋ ಇವಳು ಸೊಕ್ಕನ ಎಂತ ಮಾತಾಡ್ತಿದ್ದಾಳೆ, 4 ಜನ ಕೇಳಿಸ್ಕೊಂಡ್ರೆ ಏನಂತ ಅನ್ಕೊಳ್ಳೋದಿಲ್ಲ. ಮನೆ ಸೊಸೆ ಬಗ್ಗೆ ಈ ರೀತಿ ಕೆಟ್ದಾಗ ಮಾತಾಡ್ತಿದ್ದಾಳೆ ಅಂತ ರಂಗನಾಥ್ ಅವರು ಹೇಳಿದಾಗ, ರೀ ನಾ ಏನು ಬೇಕು ಅಂತ ಹೇಳ್ತಿಲ್ಲ, ನಡೀತಾ ಇರೋದನ್ನೇ ಹೇಳ್ತಾ ಇರೋದು. ಇಷ್ಟೊತ್ತವರೆಗೂ ಕಾಣಿಸ್ಲಿಲ್ಲ ಅಂದ್ರೆ ಬೇರೆ ಎಲ್ರಿ ಹೋಗಿರ್ತಾಳೆ? ಇವನ್ ಜೊತೆ ಬಾಳಕ್ ಆಗೋದಿಲ್ಲ ಅಂತಾನೆ ಅವಳೆಲ್ಲಾದ್ರೂ ಓಡೋಗಿರ್ತಾಳೆ ಅಂತ ಶಾಂತಿ ಹೇಳಿದಾಗ, ಏಯ್ ಮಾತಾಡ್ಬಿಡ ಕಣೆ ಅಂತ ರಂಗನಾಥ್ ಅವರು ಟೆನ್ಷನ್ ಆಗ್ತಾರೆ. ಆಗ ರವಿ, ಅಮ್ಮ ನೀನ್ ಸುಮ್ನೆ ಇರಮ್ಮ, ಅಪ್ಪ ನೀನ್ ಟೆನ್ಷನ್ ತಗೋಬೇಡಪ್ಪ, ಬಾಪ್ಪ ನೀನ್ ಕುತ್ಕೊಳ್ಬಾಪ್ಪ ಅಂತ ರವಿ ಸಮಾಧಾನ ಮಾಡ್ತಾನೆ. ಆಗ ಅಲ್ಲಿಗೆ ಮನೋಜ ಬಂದು, ಅಮ್ಮ ನೀನ್ ಬಾರಮ್ಮ ಇಲ್ಲಿ ಅಂತ ಕರಿತಾನೆ. ಎಲ್ಗೋ ಅಂತ ಶಾಂತಿ ಕೇಳಿದಾಗ, ನೀನ್ ಬಾರಮ್ಮ ನಾನ್ ನಿನ್ಗೆ ಹೇಳ್ತೀನಿ ಅಂತ ಮನೋಜ ಸೈಡಿಗೆ ಕರ್ಕೊಂಡ್ ಹೋಗ್ತಾನೆ. ಸೈಡಿಗೆ ಕರ್ಕೊಂಡ್ ಬಂದು, ಅಮ್ಮ ಬಾರಮ್ಮ ಇಲ್ಲಿ ಅಂತ ಮನೋಜ ಹೇಳಿದಾಗ, ಏನು ಅಂತ ಫಸ್ಟ್ ಹೇಳ ಅಂತ ಶಾಂತಿ ಕೇಳ್ತಾಳೆ. ಅಲ್ಲಮ್ಮ, ಆ ಮೀನಾ ಏನಾದ್ರೂ ಲೆಟ್ರ್ ಏನಾದ್ರೂ ಬರ್ದಿಕ್ ಹೋಗಿದ್ದಾಳೆ, ನಾ ನೋಡ್ದಾನಮ್ಮ ಅಂತ ಮನೋಜ ಕೇಳ್ತಾನೆ. ಲೆಟ್ರಾ ಅಂತ ಶಾಂತಿ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ಅಲ್ಲ ಮನೋಜ್ ಅವ್ರೆ, ಮೀನಾ ಎಂತಕ್ಕೆ ಲೆಟ್ರೆಲ್ಲ ಬರ್ದಿಕ್ ಹೋಗ್ಬೇಕು ಅಂತ ರೋಹಿಣಿ ಕೇಳ್ತಾಳೆ. ಹೌದು ಅದೇ ತಾನೆ, ಅವ್ರಮ್ಮ ಏನು ಬೇರೆ ದೇಶದಲ್ಲ ಇದ್ದಾಳೆ, ಲೆಟ್ರ್ ಬರ್ದು ಕಳ್ಸೋದಿಕ್ಕೆ ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ ಅಮ್ಮ, ನಾನು ಆ ಲೆಟ್ರ್ ಬಗ್ಗೆ ಹೇಳ್ತಾ ಇಲ್ಲಮ್ಮ, ಈ ಮನೆ ಬಿಟ್ಟು ಹೋಗೋರೆಲ್ಲ ಈ ರೀತಿ ಲೆಟ್ರ್ ಬರ್ದಿಟ್ಟು ಓಡೋಗ್ತಾರೆ, ಆ ತರ ಲೆಟ್ರ್ ಏನಾದ್ರೂ ನೀವು ನೋಡಿದ್ರಾ ಅಂತ ಮನೋಜ ಕೇಳ್ತಾನೆ. ಅಯ್ಯೋ ಯಾಕೋ ಈ ರೀತಿ ಕೇಳ್ತಿದ್ಯಾ ಅಂತ ಶಾಂತಿ ಕೇಳಿದಾಗ, ಅಲ್ಲಮ್ಮ ಲಾಸ್ಟ್ ಅಲ್ಲಿ ನೀವೇ ಏನೋ ಹೇಳಿದ್ರಿ ಅಂತ ಸೂರ್ಯ ಹೇಳ್ತಿದ್ದ ತಾನೆ, ಅವಳಷ್ಟಕ್ಕೆ ಅವಳು ಇದಕ್ಕೆಲ್ಲ ನಮ್ಮತ್ತೆ ಮನೆಯವರೇ ಕಾರಣ ಅಂತ ಬರ್ದಿಕ್ಬಿಟ್ಟು ಅವಳೆಲ್ಲಾದ್ರೂ ಹೊರಟೋಗ್ಬಿಟ್ರೆ ಅಂತ ಮನೋಜ ಹೇಳಿದಾಗ, ಶಾಂತಿ ಅದನ್ನ ಕೇಳಿಸ್ಕೊಂಡು ಟೆನ್ಷನ್ ಆಗ್ತಾಳೆ. ಏನ್ ಮನೋಜ್ ಅವ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ, ಮೀನಾ ಅವ್ರು ಯಾಕೆ ಆ ರೀತಿ ಎಲ್ಲ ಮಾಡ್ಕೊಳ್ತಾರೆ ಅಂತ ಶಾಂತಿ ಕೇಳ್ತಾಳೆ. ಅಲ್ಲ ರೋಹಿಣಿ, ಅವ್ರ ಮನೇಲೆ ಆಲ್ರೆಡಿ ಆಗಿದೆಯಲ್ವಾ, ಅವ್ರ ಅಪ್ಪನೂ ಸಹ ಟ್ರೈನ್ ಟ್ರ್ಯಾಕ್ ಮೇಲೆ ತಾನೇ ಹೋಗಿ ಬಿದ್ದಿರೋದು. ಇವಳು ಅಷ್ಟೇ, ನಮ್ಮ ಅಮ್ಮನ ಹೆಸರೇನಾದ್ರೂ ಬರ್ದಿಕ್ಬಿಟ್ಟು ಹೋಗಿ ಬಿದ್ದಿದ್ರೆ ಅವಾಗ ಪೊಲೀಸ್ ಅವ್ರು ಬಂದು ಯಾರನ್ನ ಹಿಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ಯಾ? ಅಮ್ಮನೇ ಕಣೆ ಹಿಡ್ಕೊಂಡು ಹೋಗೋದು ಅಂತ ಮನೋಜ ಹೇಳ್ತಾನೆ. ಮನೋಜ, ಯಾಕೋ ಈ ರೀತಿ ನನಗ್ ಭಯ ಪಡಿಸ್ತಿದ್ಯಾ? ನಾನು ಏನು ಮಾತಾಡಿಲ್ಲ ಕಣೋ ಅವಳ ಹತ್ರ. ಆ ಸೂರ್ಯನೇ ಅವಳ ಜೊತೆ ಜಗಳ ಮಾಡಿದ್ದು, ಅದಕ್ಕೆ ಅವಳ ಕೋಪ ಮಾಡ್ಕೊಂಡು ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡಿರ್ತಾಳೆ. ಸಮಾಧಾನ ಆದ್ಮೇಲೆ ಅವಳೇ ಬಂದ್ಬಿಡ್ತಾಳೆ. ಇದಕ್ ಹೋಗಿ ದೊಡ್ಡದಾಗಿ ಬಿಲ್ಡಪ್ ಬೇರೆ ಕೊಡ್ತಾಳೆ. ಹೋಗ್ ಮಲ್ಕೋ ಹೋಗೋ ಅಂತ ಶಾಂತಿ ಅಲ್ಲಿಂದ ಹೊರಡ್ತಾಳೆ. ಶಾಂತಿ ಹೆಂಗ್ ಹೇಳಿ ಆಚೆ ಹೋದಾಗ, ಮನೋಜ್ ಅವ್ರೆ ಯಾಕೆ ನೀವು ಈ ರೀತಿ ಓವರ್ ಆಗಿ ಮಾತಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳಿದಾಗ, ಯಾವ್ದಕ್ಕೂ ರೆಡಿಯಾಗಿರಿ ಅಂತ ಹೇಳದ್ನಪ್ಪ. ಒಂದ್ ವೇಳೆ ಅವಳನ್ನು ಸಹ ಅವ್ರ ಅಪ್ಪನ್ ತರ ಟ್ರೈನ್ ಮುಂದೆಗಡೆ ಹೋಗಿ ಬಿದ್ದೋಗಿದ್ರೆ ಅಂತ ಮನೋಜ ಹೇಳಿದಾಗ, ಅದನ್ನ ಶಾಂತಿ ಕೇಳಿಸ್ಕೊಂಡು ಟೆನ್ಷನ್ ಆಗ್ತಾಳೆ. ಈಡಿಯಟ್ ತರ ಮಾತಾಡ್ಬಿಡಿ ಮನೋಜ್ ಅವ್ರೆ, ಇದಕ್ಕೂ ಮುಂಚೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಎಲ್ಲ ಬಂದಿದೆ. ಅವಾಗ್ಲೇ ಮೀನಾ ಅವರು ಯಾವ್ದಕ್ಕೂ ಹೆದರ್ಲಿಲ್ಲ. ಆ ರೀತಿ ಎಲ್ಲ ಯೋಚನೆ ಮಾಡೋ ಅಂತ ವ್ಯಕ್ತಿ ಅಲ್ಲ ಅವರು. ನೀವು ಜಾಸ್ತಿ ಯೋಚನೆ ಮಾಡ್ಬೇಡಿ, ಬಂದು ಸೈಲೆಂಟ್ ಆಗಿ ಮಲ್ಗಿ ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಚೇತನ ಹೇಳ್ತಾನೆ, ಸೂರ್ಯ ಯಾವ್ದಕ್ಕೂ ನಮ್ ಹುಡುಗರುಗಳಿಗೆ ಫೋನ್ ಮಾಡಿ ಕರೆಸ್ಲಾ ಅಂತ ಚೇತನ ಕೇಳಿದಾಗ, ಏನು ಬೇಡ ಕಣ, ನಾವೇ ನೋಡ್ಕೊಳ್ಳೋಣ ಅಂತ ಸೂರ್ಯ ಹೇಳ್ತಾನೆ. ಹೌದು ಎಲ್ಲೋ ಒಂದ್ ಮನೆ ಅಂತ ಚೇತನ ಕೇಳಿದಾಗ, ಇಲ್ಲೇ ಇನ್ನೊಂದ್ ಸ್ವಲ್ಪ ದೂರ ಇದೆ ಬಾರೋ ಅಂತ ಸೂರ್ಯ ಹೇಳ್ತಾನೆ. ಮೀಟ್ರು ಮಾದೇಶನ್ ಮನೆ ಹತ್ರ ಹೋಗ್ತಿದಂಗೆ, ಇವನೇನಾದ್ರೂ ಮೀನಿಂಗ್ ಏನಾದ್ರೂ ಮಾಡವನೆ ಅಂತ ಗೊತ್ತಾದ್ರೆ ಈ ನನ್ ಮಗನ ಇಲ್ಲೇ ಹೂತಾಕ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಹುಷಾರು, ಮೊದ್ಲು ಸಿಸ್ಟರ್ ಏನೂ ಆಗ್ಬಾರ್ದು, ಮಾತಾಡಿ ಕ್ಲೀನಾಗಿ ಕರ್ಕೊಂಡು ಹೋಗೋದ್ರ ಬಗ್ಗೆ ನೋಡೋಣ, ನೀನೇನು ಗಲಾಟೆ ಮಾಡ್ಬೇಡ ಅಂತ ಚೇತನ ಹೇಳ್ತಾನೆ. ಐತೆ ಅವನಿಗೆ ಬಾರೋ ಅಂತ ಸೂರ್ಯ ಒಳಗಡೆ ಹೋಗ್ಬೇಕಾದ್ರೆ ಅವನ್ ಚೇಲ ಕೇಳ್ತಾನೆ. ಸೂರ್ಯ ಏನೋ ಇದು, ಇಲ್ಲಿಗ್ಯಾಕೋ ಬಂದಿದ್ಯಾ ಅಂತ ಕೇಳ್ತಾನೆ. ಮೀಟ್ರು ಮಾದೇಶ ಎಲ್ಲೋ ಅಂತ ಸೂರ್ಯ ಕೇಳಿದಾಗ, ಅಣ್ಣ ಊರಲ್ಲಿಲ್ಲ ಅಂತ ಮೀಟ್ರು ಮಾದೇಶನ್ ಚೇಲ ಹೇಳ್ತಾನೆ. ಹೋದ್ ವಾರನೇ ಬಂದಿದ್ದೇನೆ ಅಂತ ಎಲ್ಲಾ ಕಡೆನೂ ಸುದ್ದಿ ಗೊತ್ತಾಗಿದೆ, ಮೀನನ್ನೇನೋ ಮಾಡಿದ್ರಿ ಅಂತ ಸೂರ್ಯ ಕೇಳ್ತಾನೆ. ಮೀನನ ಅದೆಲ್ಲ ನಮಗ್ ಗೊತ್ತಿಲ್ಲ, ಮೊದ್ಲು ನೀನ್ ಇಲ್ಲಿಂದ ಹೊರಡು ಅಂತ ಮಾದೇಶನ್ ಚೇಲ ಹೇಳ್ತಾನೆ. ಲೋ ಸೂರ್ಯ, ಇವನ್ ಹೇಳದ್ ಕೇಳ್ತಿದ್ರೆ ನನಗೆ ಡೌಟ್ ಬರ್ತಿದೆ, ಅವನು ಒಳಗಡೆನೆ ಇದೆ ಅನ್ಕೊಳೋ ಅಂತ ಚೇತನ ಹೇಳ್ತಾನೆ. ಒಂದ್ಸಲಿ ಹೇಳಿದ ಅರ್ಥ ಆಗ್ತಿಲ್ವಾ, ಯಾರು ಇಲ್ಲ ಅಂತ ರೈಟ್ ಹೇಳಿ ಇಲ್ಲಿಂದ
ಅಂತ ಮಾದೇಶನ್ ಚೇಲ ಹೇಳಿದಾಗ, ಏಯ್ ಮೀನು ನೀನೇ ಮಾಡಿದ್ರಿ, ಏಯ್ ಮಾದೇಶ ಇಲ್ಲ ಮೊದ್ಲು ಅದನ್ನೇ ಹೇಳ ಅಂತ ಸೂರ್ಯ ರೇಗಾಡ್ತಾನೆ. ಏಯ್ ಹೇಳ್ತಿಲ್ವೇನೋ ಗೊತ್ತಿಲ್ಲ ಅಂತ ಯಾಕೋ ಗಲಾಟೆ ಮಾಡ್ತೀಯ, ಹೊರಡ ಇಲ್ಲಿಂದ ಅಂತ ಮಾದೇಶನ್ ಚೇಲ ಹೇಳಿದಾಗ ಸೂರ್ಯ ಅವ್ರಿಗೆ ಚೆನ್ನಾಗಿ ಹಿಡ್ಕೊಂಡು ಹೊಡಿತಾನೆ. ಚೆನ್ನಾಗಿ ಹೊಡೆದು, ಏಯ್ ನಾನು ಇಲ್ಲಿ ಗಲಾಟೆ ಮಾಡ್ಬೇಕು ಅಂತ ಬಂದಿಲ್ಲ, ಮೀನಾ ಎಲ್ಲಿ ಅಂತ ಹೇಳು, ಎಲ್ಲೋ ಮೀಟ್ರು ಮಾದೇಶ ಎಲ್ಲೋ ಅಂತ ಸೂರ್ಯ ಕೇಳಿದಾಗ ಅವ್ರನ್ನೆಲ್ರನ್ನು ಹೊಡೆದು ಸೂರ್ಯ ಒಳಗಡೆ ಹೋಗಿ ಚೆಕ್ ಮಾಡ್ತಾನೆ. ಅಲ್ಲಿ ರೂಮಲ್ಲಿ ಮಾದೇಶ ಏಟಾಗಿ ಬಿದ್ದಿರ್ತಾನೆ. ಮೈಗೆಲ್ಲ ಬ್ಯಾಂಡೇಜ್ ಹಾಕಿರ್ತಾರೆ. ಕಣ್ಬಿಟ್ಟು ಮಾದೇಶ ನೋಡಿ, ಏಯ್ ನೀ ಯಾಕೋ ಇಲ್ಲಿಗೆ ಬಂದೆ ಅಂತ ಕೇಳ್ತಾನೆ. ಅದನ್ನ ನೋಡಿ ಸೂರ್ಯ ಆಶ್ಚರ್ಯದಿಂದ ನಿಂತ್ಕೊಳ್ತಾನೆ. ಅಲ್ಲಿಗೆ ಅವನ್ ಚೇಲಗಳೆಲ್ಲ ಓಡ್ ಬರ್ತಾರೆ. ಏಯ್ ಏನೋ ಇದು, ಮೈ ಮೇಲೆಲ್ಲ ಈ ರೀತಿ ಬ್ಯಾಂಡೇಜ್ ಹಾಕೊಂಡಿದ್ದಾನೆ ಅಂತ ಚೇತನ ಕೇಳಿದಾಗ, ಏನ್ ಕೇಳ್ತೀರಾ ಇದ್ರ ಬಗ್ಗೆ, ನಮ್ಮ ಏರಿಯಾದಲ್ಲಿ ಅಣ್ಣ ಎಷ್ಟು ಪವರ್ಫುಲ್ ಆಗಿದ್ದ, ಎಲ್ಲ ಈ ಸೂರ್ಯನಿಂದನೇ ಆಗಿದ್ದು ಅಂತ ಅವನ್ ಚೇಲ ಬೈತಾರೆ. ಏಯ್ ಏನೋ ಹೇಳ್ತಿದ್ದೀರಾ ಅಂತ ಚೇತನ ಕೇಳಿದಾಗ, ಹೌದು ಅಣ್ಣ ಎಲ್ಲ ಕಡೆ ಬಡ್ಡಿ ಬಿಡ್ತಾ ಇದ್ರು, ಹೋದ್ವಾರ ಯಾರಿಗೋ ಬಡ್ಡಿ ಕೇಳೋದಕ್ಕೆ ಹೋದಾಗ ಅವರು ಬೈದಿದ್ದಾರೆ, ಮತ್ತೆ ವಾಪಸ್ ಬರ್ಬೇಕಾದ್ರೆ ಒಬ್ಬ ಕಾರ್ ಮೇಲೆ ಲಾರಿನ ಹತ್ತಿಸ್ಬಿಟ್ಟ, ಅಣ್ಣ ಉಳಿದಿರೋದೇ ಹೆಚ್ಚು, 3 ತಿಂಗಳು ಅಣ್ಣನ್ನ ಎಲ್ಲಿ ಎದ್ದು ಓಡಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಮಾದೇಶನ್ ಚೇಲ ಹೇಳಿದಾಗ, ಹೌದಾ ಯಾವಾಗ ನಡೆದಿದ್ದು ಅಂತ ಸೂರ್ಯ ಕೇಳ್ತಾನೆ. 3 ದಿವಸದ ಮುಂಚೆ ಆಗಿದ್ದಿದ್ದು ಅಂತ ಮಾದೇಶನ್ ಚೇಲ ಹೇಳ್ತಾರೆ. ಸೂರ್ಯ, ಹಾಗಾದ್ರೆ ಇವನೇನು ಮಾಡಿರೋದಕ್ಕೆ ಚಾನ್ಸ್ ಇಲ್ಲ ಅಂತ ಚೇತನ ಹೇಳ್ತಾನೆ. ಆಗ ಮಾದೇಶ ಎಲ್ಲ ನಿನ್ನಿಂದನೇ ಕಣೋ ಅಂತ ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅಣ್ಣ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ, ಬೇಡಣ್ಣ ಮಾತಾಡ್ಬೇಡ ಅಂತ ಅವನ್ ಚೇಲಗಳು ಹೇಳ್ತಾರೆ. ನೋಡ್ರಪ್ಪ, ಆಚೆ ಹೋಗಿ ಇದನ್ನ ಬಗ್ಗೆ ಎಲ್ಲ ಹೇಳ್ಬಿಡ್ಬೇಡಿ, ಆಮೇಲೆ ಬಡ್ಡಿ ಕಾಸು ಕೊಡೋದಿಲ್ಲ ಅಂತ ಮಾದೇಶನ್ ಚೇಲ ಸೂರ್ಯ ಹತ್ರ ಕೇಳ್ಕೊಳ್ತಾನೆ. ಮೀನಾ ಅಲ್ಲಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಸೂರ್ಯ ಆಚೆಗೆ ಬರ್ತಾನೆ. ಲೋ ಚೇತು, ಹಂಗಾದ್ರೆ ಮೀನಾ ಎಲ್ಲೋ ಹೋದ್ಲು, ನಿಜವಾಗ್ಲೂ ಅವಳು ಕೋಪ ಮಾಡ್ಕೊಂಡ್ ಬಿಟ್ಟೋಗಿದ್ದಾಳೇನೋ ಅಂತ ಸೂರ್ಯ ಕೇಳಿದಾಗ, ಏಯ್ ಆ ರೀತಿ ಎಲ್ಲ ಇರೋದಕ್ಕೆ ಚಾನ್ಸೇ ಇಲ್ಲ ಕಣೋ, ಸಿಸ್ಟರು ಬೇರೆ ಎಲ್ಲಾದ್ರೂ ಹೋಗಿರ್ತಾರೆ, ನೋಡೋಣ ಬಾ ಅಂತ ಚೇತನ ಸೂರ್ಯನ್ ಕರ್ಕೊಂಡು ಹೊರಡ್ತಾನೆ ಅಲ್ಲಿಂದ. ಈ ಕಡೆ ಕಾಗೆ ಸುಬ್ಬ ಎಣ್ಣೆ ಹೊಡ್ಕೊಂಡು, ಯೋ ಏನ ಮಗ ಇದು, ಈ ಸೂರ್ಯನಂತ ವ್ಯಕ್ತಿಗಳಿಗೆ ನಮ್ಮ ಅಕ್ಕನ್ನ ಮದುವೆ ಮಾಡ್ಕೊಟ್ಟು ಅವಳ ಲೈಫೇ ಹಾಳು ಮಾಡ್ಬಿಟ್ಟಲ್ವೋ, ಆಗಾಗ ಬರೀ ರೋದ್ನೇನೆ ಆಯ್ತಲ್ಲೋ ಅಂತ ಕಾಗೆ ಸುಬ್ಬ ಹೇಳಿದಾಗ, ನಾನು ಅದನ್ನೇ ಹೇಳ್ತಾ ಇದೀನಿ ಕಣೋ, ಆದ್ರೂನು ಮನೇಲಿ ಯಾರು ಕೇಳ್ತಾರೆ ಅಂತ ಮಂಜ ಹೇಳ್ತಾನೆ. ಹೌದು, ಇನ್ನೂ ಅಕ್ಕ ಮನೆಗ್ ಬಂದಿಲ್ವೇನೋ ಅಂತ ಕಾಗೆ ಸುಬ್ಬ ಕೇಳಿದಾಗ, ಇನ್ನೂ ಬಂದಿಲ್ಲ ಅಂತ ಮನೆಯಿಂದ ಬರ್ಬೇಕಾದ್ರೆ ಹೇಳ್ತಿದ್ರು ಕಣೋ ಅಂತ ಮಂಜ ಹೇಳ್ತಾನೆ. ಓ ಹೌದಾ, ಯಾವ್ದಕ್ಕೂ ಇವಾಗೊಂದ್ಸಲಿ ಮನೆಗ್ ಫೋನ್ ಮಾಡಿ ಕೇಳು ಅಂತ ಕಾಗೆ ಸುಬ್ಬ ಹೇಳ್ತಾನೆ. ಸರಿ ಅಂತ ಮಂಜ ಕನಕಂಗೆ ಫೋನ್ ಮಾಡಿ ಮೀನಾ ಬಂದಿದ್ದಾಳ ಇಲ್ವಾ ಅಂತ ತಿಳ್ಕೊಳ್ತಾನೆ. ಕನಕ ಇನ್ನೂ ಬಂದಿಲ್ಲ ಅಂತ ಹೇಳ್ತಾಳೆ. ಸರಿ ನೀನೆಲ್ಲಿದ್ಯಾ ಅಂತ ಕನಕ ಕೇಳಿದಾಗ, ನಾನು ಅಕ್ಕನ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಆಚೆ ಬಂದಿದ್ದೀನಿ ಅಂತ ಮಂಜ ಹೇಳ್ತಾನೆ. ಸರಿ, ಅದ್ರ ಬಗ್ಗೆ ಬಾವ ವಿಚಾರಿಸ್ತಾ ಇದಾರೆ, ನೀನ್ ಮನೆಗ್ ಬಾ ಅಂತ ಕನಕ ಹೇಳ್ತಾಳೆ. ಆಯ್ತಾಯ್ತು ಬರ್ತೀನಿ, ಫೋನ್ ಇಡು ಅಂತ ಮಂಜ ಹೇಳ್ತಾನೆ. ಇನ್ನೂ ಬಂದಿಲ್ವಂತೆ ಸುಬ್ಬ ಅಂತ ಮಂಜ ಹೇಳಿದಾಗ, ಏನೋ ಮಂಜ ಇದು ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ವಾ ಅಂತ ಕಾಗೆ ಸುಬ್ಬ ಕೇಳಿದಾಗ, ನಾನು ಅದೇ ಅನ್ಕೊಂಡೆ ಕಣೋ ಮಗ, ದೇವಸ್ಥಾನಕ್ಕೆ ಹೋಗಿರ್ಬೇಕು, ಈಗ ಬಂದಿರ್ತಾರೆ ಅಂತ ನನಗೆ ಸ್ವಲ್ಪ ಭಯ ಆಗ್ತಿದೆ ಕಣೋ ಅಂತ ಮಂಜ ಹೇಳ್ತಾನೆ. ಇದಕ್ಕೂ ಮೇಲೆ ವೆಯ್ಟ್ ಮಾಡೋದು ವೇಸ್ಟ್ ಮಂಜ, ನೀನ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಡು ಅಂತ ಕಾಗೆ ಸುಬ್ಬ ಹೇಳ್ತಾನೆ. ಕಂಪ್ಲೇಂಟಾ ಅಂತ ಮಂಜ ಆಶ್ಚರ್ಯ ಪಡ್ತಾನೆ. ಹೌದು ಕಣೋ, ನಮ್ಮ ಅಕ್ಕ ಕಾಣಿಸ್ತಿಲ್ಲ, ಇದಕ್ಕೆ ಆ ಸೂರ್ಯನೇ ಕಾರಣ, ಅವನ್ ಮೇಲೆ ಅನುಮಾನ ಇದೆ ಅಂತ ಕಂಪ್ಲೇಂಟ್ ಕೊಟ್ಬಿಡೋ ಅಂತ ಕಾಗೆ ಸುಬ್ಬ ಹೇಳ್ತಾನೆ. ಅದೆಲ್ಲ ಯಾಕೆ ಸುಬ್ಬ, ಅಕ್ಕ ಬರ್ತಾಳೆ ಅಂತ ನಾನ್ ಅನ್ಕೊಂಡಿದೀನಿ ಅಂತ ಮಂಜ ಹೇಳಿದಾಗ, ಅದನ್ನ ನಂಬ್ಕೊಂಡು ಎಷ್ಟೊತ್ತು ಅಂತ ಕುತ್ಕೊಂಡಿರ್ತೀಯ, ಆ ಸೂರ್ಯನ್ ಬಗ್ಗೆ ನಿನಗೂ ಚೆನ್ನಾಗೇ ಗೊತ್ತಿದೆ, ಅವನು ಕೋಪ ಬಂದ್ರೆ ಅವನ್ ಏನ್ ಮಾಡ್ತಾನೆ ಅಂತಾನೆ ಗೊತ್ತಿಲ್ಲ. ಒಂದ್ ವೇಳೆ ಇವನೇ ಏನಾದ್ರೂ ಮಾಡ್ಬಿಟ್ಟು ಕಾಣಿಸ್ತಿಲ್ಲ ಅಂತ ಸುಮ್ನೆ ಹೇಳ್ತಿದ್ರೆ ಅಂತ ಕಾಗೆ ಸುಬ್ಬ ಹೇಳಿದಾಗ, ಏನ್ ಹೇಳ್ತಿದ್ಯಾ ಸುಬ್ಬ ಅಂತ ಮಂಜ ಕೇಳ್ತಾನೆ. ರಿಯಾಲಿಟಿ ಹೇಳ್ತಿದೀನಿ ಕಣ ಮಂಜ, ನ್ಯೂಸ್ ಎಲ್ಲ ಎಷ್ಟ್ ನೋಡ್ತೀವಿ, ಗಂಡ ಹೆಂಡತಿ ಮಧ್ಯೆ ಜಗಳ ಬಂದಾಗ ಅವರೇ ಒಡೆದು ಸಾಯಿಸಿ ಅವರೇ ಮುಚ್ಚಾಕ್ಬಿಡ್ತಾರೆ. ಒಂದ್ ಹುಡುಗಿ ಕಾಣಿಸ್ತಿಲ್ಲ ಅಂದ್ರೆ ಅದ್ರಲ್ಲಿ 3/4 ಭಾಗ ಗಂಡಂದೇ ತಪ್ಪಿರುತ್ತೆ ಅಂತ ಕಾಗೆ ಸುಬ್ಬ ಹೇಳಿದಾಗ, ಸುಬ್ಬ ನೀನ್ ಹೇಳದ್ ನೋಡಿದ್ರೆ ನನ್ಗೆ ಭಯ ಆಗ್ತಿದೆ ಕಣೋ, ನಮ್ಮ ಅಕ್ಕಂಗೇನಾದ್ರೂ ಆಗಿದ್ಯಾ ಅಂತ ಮಂಜ ಹೇಳ್ಬೇಕಾದ್ರೆ, ನೀನು ಅದಕ್ಕೆಲ್ಲ ಭಯ ಪಡ್ಬೇಡ ಕಣೋ, ನಾವೆಲ್ಲ ಇರೋವರೆಗೂ ಅದು ಆ ರೀತಿ ಎಲ್ಲ ನಡೆಯೋದಕ್ ಬಿಡೋದಿಲ್ಲ, ಆದ್ರೂ ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಇವಾಗ ಕಂಪ್ಲೇಂಟ್ ಕೊಟ್ರೆ ಆ ರೀತಿ ಏನಾದ್ರೂ ತಪ್ಪಾಗೋದಕ್ಕೂ ಮುಂಚೆನೆ ಪೊಲೀಸರು ಕಂಡುಹಿಡಿತಾರೆ. ನಮ್ಮ ಅಕ್ಕನ ಬಗ್ಗೆ ಹೇಳ್ತಾ ಇದೀನಿ ಕಣೋ, ಅವಳಿಗೇನು ಆಗ್ಬಾರ್ದು ಅಂತ
ಹೋಗಿ ನೀನು ತಕ್ಷಣ ಕಂಪ್ಲೇಂಟ್ ಕೊಡು ಅಂತ ಸುಬ್ಬ ಮಂಜನ್ ತಲೆ ಕೆಡಿಸ್ತಾನೆ. ನೀನ್ ಹೇಳೋದು ಸತ್ಯನೇ, ನಾನು ಇವಾಗ್ಲೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮಂಜ ಹೇಳ್ತಾನೆ. ಏಯ್ ನಾನು ಬರ್ತೀನಿ ಇರೋ, ಆದ್ರೆ ಏನ್ ಮಾಡ್ಲಿ, ನಾನು ಎಣ್ಣೆ ಹೊಡೆದ್ಬಿಟ್ಟಿದೀನಿ. ಸರಿ ನೀನ್ ಹೋಗು, ನಾನಲ್ಲಿ ಬಂದ್ರೆ ಸರಿ ಹೋಗಲ್ಲ, ನೀನ್ ಹೋಗಿ ಅಲ್ಲಿಗೆ ನನ್ಗೆ ಫೋನ್ ಮಾಡು ಅಂತ ಕಾಗೆ ಸುಬ್ಬ ಹೇಳಿದಾಗ ಸರಿ ಆಯ್ತು ಸುಬ್ಬ ಅಂತ ಅಲ್ಲಿಂದ ಮಂಜ ಹೊರಡ್ತಾನೆ. ಅಲ್ಲ ಅಣ್ಣ, ಆ ಮೀನಾನೇ ತಾನೆ ಆ ಸೂರ್ಯನ್ ಹೇಳಿ ನಮ್ಗೆ ಆ ಸ್ಟೇಷನ್ ಅಲ್ಲಿ ಹಿಡ್ಕೊಂಡು ಓಡಿಸಿದ್ದು, ಅವಳು ಕಾಣಿಸ್ಲಿಲ್ಲ ಅಂದ್ರೆ ಹಾಳಾಗೋಗ್ಲಿ, ಬಿಟ್ಬಿಡ್ಬೇಕು ತಾನೇ ಅಂತ ಸುಬ್ಬನ ಚೇಲ ಹೇಳಿದಾಗ, ಏಯ್ ಅವಳು ನಿಜವಾಗ್ಲೂ ಕಾಣಿಸ್ತಿಲ್ಲ ಅಂತ ಅಂದ್ರೆ ಹುಡುಕ್ಬೇಕೋ ಬೇಡೋ ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಇಂಥ ಚಾನ್ಸ್ ನ ಬಿಡಬಾರ್ದು ಕಣೋ. ನನ್ನನ್ನ ಜೈಲಿಗೆ ಕಳ್ಸದ್ನಲ್ಲ ಆ ಸೂರ್ಯ, ಅವನು ಈ ಕೇಸಲ್ಲಿ ಜೈಲಿಗೆ ಹೋಗ್ಬೇಕು, ಅದಕ್ಕೆ ಇವನನ್ನ ಚೂ ಬಿಟ್ಟಿರೋದು. ಆ ಸೂರ್ಯ ಜೈಲಿಗೆ ಹೋಗ್ಬೇಕು ಕಣೋ, ಅದನ್ನ ನಾನ್ ಕಣ್ಣಾರ ನೋಡ್ಬೇಕು ಅಂತ ಕಾಗೆ ಸುಬ್ಬ ಹೇಳ್ತಾನೆ. ಈ ಕಡೆ ಸೂರ್ಯ ಮೀನನ್ನ ಹುಡುಕಿ ಸಾಕಾಗಿ ವಾಪಸ್ ಮನೆಗ್ ಬರ್ತಾನೆ. ಲೋ ಸೂರ್ಯ, ಇನ್ನೊಂದ್ಸಲಿ ನಿಮ್ ಅತ್ತೆಗೆ ಫೋನ್ ಮಾಡಿ ಕೇಳೋ, ಸಿಸ್ಟರ್ ಏನಾದ್ರು ಅಲ್ಲಿಗೆ ಬಂದಿದಾರ ಅಂತ ಚೇತನ ಹೇಳಿದಾಗ, ಇಲ್ಲ ಕಣೋ, ಅಲ್ಲಿಗೆ ಹೋಗಿದ್ರೆ ಅತ್ತೆ ಇಷ್ಟೊತ್ತಿಗೆ ಫೋನ್ ಮಾಡಿ ಹೇಳಿರೋರು, ಅವಳು ಅಲ್ಲಿಗೆ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳಿದಾಗ, ಏನೋ ಮಾಡೋದು ಇವಾಗ, ಸಿಸ್ಟರ್ನ ಎಲ್ಲಿ ಹೋಗೋ ಹುಡ್ಕೋದು ಅಂತ ಚೇತನ ಕೇಳ್ತಾನೆ. ಮಾರ್ಕೆಟ್ ಹತ್ರ ಅಲ್ಲೊಂದು ದೇವಸ್ಥಾನ ಇದೆಯಲ್ಲ, ಅಲ್ಲಿ ಯಾವಾಗ್ಲೂ ಅವರು ಹೂನ ಕೊಡೋದಕ್ಕೆ ಹೋಗ್ತಿರ್ತಾರೆ, ಅಲ್ಲಿ ಹೋಗಿ ನೋಡೋಣವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸೂರ್ಯನಿಗೆ ಕಾಲ್ ಬರುತ್ತೆ. ಯಾರೋ ಅಂತ ಚೇತನ ಕೇಳಿದಾಗ, ಅಪ್ಪ ಕಣೋ, ಅಪ್ಪ ಫೋನ್ ಮಾಡ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಏನು ಅಂತ ಫೋನ್ ಎತ್ತಿ ಮಾತಾಡೋ ಅಂತ ಚೇತನ ಹೇಳಿದಾಗ, ಇಲ್ಲ ಕಣೋ, ಬೇರೆ ಏನಾದ್ರೂ ಇದೆಯಾ ಅಂತ ಭಯ ಆಗ್ತಿದೆ ಕಣೋ ಅಂತ ಸೂರ್ಯ ಹೇಳ್ತಾನೆ. ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡಪ್ಪ, ಮೊದ್ಲು ಅದೇನು ಅಂತ ಫೋನ್ ನ ಪಿಕ್ ಮಾಡಿ ಮಾತಾಡು ಅಂತ ಚೇತನ ಹೇಳ್ತಾನೆ. ಫೋನ್ ರಿಸೀವ್ ಮಾಡಿ ಸೂರ್ಯ, ಏನಪ್ಪ ಆಯ್ತು ಅಂತ ರಂಗನಾಥ್ ಅವರು ಕೇಳ್ತಾರೆ. ಇಲ್ಲಪ್ಪ, ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾನೆ ಇದೀನಿ ಅಂತ ಸೂರ್ಯ ಹೇಳ್ತಾನೆ. ಕನಕ ಹೇಳದ್ಲು ಅಂತ ಹೇಳ್ದಲ್ಲ, ಆ ಜಾಗಕ್ಕೂ ಹೋಗ್ದಾ ಅಂತ ರಂಗನಾಥ್ ಅವರು ಕೇಳಿದಾಗ, ಅಲ್ಲೂ ಇಲ್ಲಪ್ಪ, ಆ ಮೀಟ್ರ್ ಮಾದೇಶ ಏನಾದ್ರೂ ಮಾಡಿದಾನೇನೋ ಅಂತ ಭಯದಲ್ಲಿ ಅಲ್ಲಿ ಓಡೋದೆ, ಆದ್ರೆ ಅಲ್ಲಿ ಅವನೇ ಆಕ್ಸಿಡೆಂಟ್ ಆಗಿ ಮಲ್ಕೊಂಡಿದ್ದಾನಪ್ಪ ಅಂತ ಸೂರ್ಯ ಹೇಳಿದಾಗ, ಹೌದಾ, ಎಲ್ಲಾ ಜಾಗದಲ್ಲೂ ಹುಡುಕ್ದೇನೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹುಡುಕ್ದೆ ಅಪ್ಪ, ಅವಳು ಮಾಮೂಲಿಯಾಗಿ ಎಲ್ಲೆಲ್ಲಿ ಹೋಗ್ತಾಳೋ ಆ ಜಾಗ ಎಲ್ಲ ಹುಡ್ಕೊಂಡ್ ಬಂದೆ, ಅವ್ರ ಫ್ರೆಂಡ್ಸನ್ನು ಎಲ್ಲಾ ಕಡೆ ಕೇಳಿದೆ, ಅವ್ರಿಗೂ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರಪ್ಪ ಅಂತ ಸೂರ್ಯ ಹೇಳಿದಾಗ, ಇಷ್ಟೊತ್ತಾದ್ರೂ ಮನೆಗ್ ಬರ್ದೆ ಯಾವತ್ತೂ ಈ ರೀತಿ ಇರ್ಲಿಲ್ವಲ್ಲ, ನಾನು ಅವಳ ಫೋನ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಕಣೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಕೋಪದಲ್ಲಿ ಏನಾದ್ರೂ ಹೊರಟೋದ್ಲಾ ಅಥವಾ ಬೇರೆ ಏನಾದ್ರೂ ಆಯ್ತಾ, ನನ್ಗೊಂದು ಅರ್ಥ ಆಗ್ತಾ ಇಲ್ಲಪ್ಪ, ಟೈಮ್ ಹೋಗ್ತಾ ಹೋಗ್ತಾ ನನ್ಗಿನ್ನೂ ಟೆನ್ಷನ್ ಆಗ್ತಿದೆ ಅಪ್ಪ ಅಂತ ಸೂರ್ಯ ಹೇಳಿದಾಗ, ನೀನೇನು ಒದ್ದಾಡ್ಬೇಡಪ್ಪ, ಒಂದ್ ಕೆಲ್ಸ ಮಾಡು, ನೀನ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ಕಂಪ್ಲೇಂಟ್ ಕೊಡು ಅಂತ ರಂಗನಾಥ್ ಅವರು ಹೇಳಿದಾಗ, ಅಪ್ಪ ಏನಪ್ಪ ನೀನೇ ಈ ರೀತಿ ಹೇಳ್ತಿದ್ಯಾ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ. ಅಲ್ಲ ಕಣೋ ಸೂರ್ಯ, ನಿನ್ನ ಭಯ ಪಡಿಸ್ಬೇಕು ಅಂತ ನಾನು ಹೇಳ್ತಿಲ್ಲ ಕಣೋ, ಇಷ್ಟೊತ್ತಾದ್ರೂ ಅವಳು ಇನ್ನೂ ಮನೆಗ್ ಬಂದಿಲ್ಲ ಅಂತ ಭಯ ನನಗೂ ಆಗ್ತಿದೆ. ಎಲ್ಲಾ ಜಾಗದಲ್ಲೂ ಹುಡುಕಿ ನೋಡಿದ್ಯಾ, ನೀನ್ ಬೇರೆ ಇಡೀ ಊರಲ್ಲಿರೋರ ಹತ್ರ ಎಲ್ಲ ಜಗಳ ಬೇರೆ ಮಾಡಿದ್ಯಾ, ಯಾವ್ದಕ್ಕೂ ಸ್ಟೇಷನ್ ಅಲ್ಲಿ ಒಂದ್ ಕಂಪ್ಲೇಂಟ್ ಕೊಟ್ಟಿರು, ಅವರು ಹುಡುಕ್ತಾರಲ್ವಾ ಅಂತ ರಂಗನಾಥ್ ಅವರು ಹೇಳಿದಾಗ, ಮೀನಂಗೇನು ಆಗಿರಲ್ಲ ಅಲ್ವಪ್ಪ ಅಂತ ಸೂರ್ಯ ಅಳ್ತಾ ಕೇಳ್ತಾನೆ. ಏನು ಆಗಿಲ್ಲಪ್ಪ, ಏನು ಆಗ್ಬಾರ್ದು, ನಾವ್ ಲೇಟ್ ಮಾಡಬಾರ್ದು ಅಂತ ಹೇಳಿದೆ ಅಷ್ಟೇ, ನೀನು ಹೋಗಿ ಯಾವ್ದಕ್ಕೂ ಒಂದ್ ಕಂಪ್ಲೇಂಟ್ ಕೊಟ್ಟಿರಪ್ಪ ಅಂತ ರಂಗನಾಥ್ ಅವರು ಹೇಳಿದಾಗ, ಸರಿಯಪ್ಪ ಅಂತ ಸೂರ್ಯ ಹೇಳ್ತಾನೆ. ಭಯ ಪಡ್ಬಿಡಕಂದ, ಅವಳಿಗೆ ಏನು ಆಗೋದಿಲ್ಲ ಅಂತ ರಂಗನಾಥ್ ಅವರು ಹೇಳಿದಾಗ, ಸರಿಯಪ್ಪ ಅಂತ ಸೂರ್ಯ ಕಾಲ್ ಕಟ್ ಮಾಡ್ತಾನೆ. ಏನಾಯ್ತು ಅಂತ ಚೇತನ ಕೇಳಿದಾಗ, ಅಪ್ಪ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾ ಇದಾರೆ ಕಣೋ ಅಂತ ಸೂರ್ಯ ಹೇಳ್ತಾನೆ. ಅದು ಸರಿನೇ ಕಣೋ, ನಾವಿಬ್ರೇ ಅಂತ ಎಷ್ಟು ಜಾಗದಲ್ಲಿ ಹುಡ್ಕೋದಕ್ಕಾಗತ್ತೆ ಹೇಳು, ಪೊಲೀಸ್ ಅವರು ಹುಡ್ಕಿದ್ರೆ ಬೇಗ ಸಿಗೋ ಚಾನ್ಸಸ್ ಇರ್ತೆ ಅಲ್ವಾ, ಬಾ ಹೋಗೋಣ ಅಂತ ಚೇತನ ಸೂರ್ಯನ ಕರ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಆಗ್ಲೇ ಅಲ್ಲಿಗೆ ಮಂಜ ಅಟೆಂಡ್ ಆಗಿರ್ತಾನೆ. ಯಾವಾಗ್ಲಿಂದ ನಿಮ್ಮ ಅಕ್ಕ ಕಾಣಿಸ್ತಿಲ್ಲ ಅಂತ ಇನ್ಸ್ಪೆಕ್ಟರ್ ಕೇಳಿದಾಗ, ಮಧ್ಯಾಹ್ನದಿಂದ ಅಂತ ಮಂಜ ಹೇಳ್ತಾನೆ. ಇನ್ನು ಒಂದಿನನೂ ಆಗಿಲ್ವಲ್ಲಪ್ಪ, ಮಿಸ್ಸಿಂಗ್ ಕೇಸ್ ಅಂದ್ರೆ 24 ಗಂಟೆ ಕಳೆದ್ಮೇಲೆನೆ ಕೇಸ್ ಹಾಕೋದಕ್ಕಾಗೋದು ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ, ಇಲ್ಲ ಸರ್, ನಮ್ಮ ಅಕ್ಕನ ಗಂಡ ಸರಿ ಇಲ್ಲ, ತುಂಬಾ ಕೋಪಿಷ್ಟ, ತುಂಬಾ ಕುಡಿತಾನೆ, ಅವಾಗವಾಗ ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ. ಅಮ್ಮ ಬೆಳಗ್ಗೆ ಫೋನ್ ಮಾಡಿದಾಗ ಯಾಕೋ ಅಕ್ಕನ ವಯಸ್ಸು ಸರಿ ಇಲ್ಲ ಅಂತ ಹೇಳ್ತಿದ್ಲು, ಅದಕ್ಕೆ ನನ್ಗೆ ಭಯ ಆಯ್ತು ಸರ್, ಅವ್ರಿಗೆ ಏನಾಗಿದೆ ಅಂತ ನನ್ಗೆ ಭಯ ಆಗ್ತಿದೆ ಸರ್, ನೀವೇ ಹೇಗಾದ್ರೂ ಮಾಡಿ ನಮ್ಮ ಅಕ್ಕನ ಕಂಡು ಹಿಡಿಬೇಕು ಅಂತ ಮಂಜ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ. ಸರ್, ನನ್ ಹೆಂಡತಿ ಕಾಣಿಸ್ತಿಲ್ಲ, ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಸೂರ್ಯ ಹೇಳಿದಾಗ, ಚೇತನ ಮಂಜನ್ನ ನೋಡಿ
ಸೂರ್ಯನ್ಗೆ ತೋರಿಸ್ತಾನೆ, ಅಲ್ಲಿ ನೋಡು ಮಂಜ ಅಂತ. ಆಗ ಸೂರ್ಯ ಮತ್ತೆ ಮಂಜ ಇಬ್ರು ಮುಖಾಮುಖಿ ಆಗ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.